ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಗುಣ ಯೂಟ್ಯೂಬ್ ಚಾನಲ್. ಎಸ್, ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂದರೆ ಆಲ್ಮೋಸ್ಟ್ ಕ್ಲಿಕ್ ಮಾಡಿದ್ದೀರಾ ಅಂದರೆ ಅದು ಪಕ್ಕ ಹುಡುಗಿರೇ ಆಗಿರ್ತೀರ. ಯಾಕೆಂದರೆ ಹುಡುಗಿರ್ಗೇ ಅಲ್ವಾ ಜಾಸ್ತಿ ಬ್ಯೂಟಿ ಕಾನ್ಷಿಯಸ್. ಎಸ್, ಜಾಸ್ತಿ ಡ್ರ್ಯಾಗ್ ಮಾಡ್ದೇ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಕಂಟೆಂಟ್ ಮೇನ್ ಮ್ಯಾಟರ್ ಬಂದುಬಿಡೋಣ. ಎಸ್, ಇವತ್ತಿನ ವಿಡಿಯೋ ಬಂದು ಸ್ಕಿನ್ ಕೇರ್. ನಮ್ಮ ಸ್ಕಿನ್ ಕಲರ್ ಯಾವುದಾದ್ರೂ ಆಗಿರ್ಬೋದು, ಐದರ್ ನಾವು ವೈಟ್ ಕಲರ್ ಇರ್ಬೋದು ಅಥವಾ ಬ್ರೌನಿಷ್ ಇರ್ಬೋದು, ವೀಟಿಶ್ ಕಲರ್ ಇರ್ಬೋದು ಅಥವಾ ಬ್ಲ್ಯಾಕ್ ಇರ್ಬೋದು, ಯಾವುದಾದ್ರೂ ಆಗಿರಲಿ. ನಾನಿಲ್ಲಿ ಕಲರ್ ನಮ್ಮ ಇರೋ ಸ್ಕಿನ್ ಏನು ಕಲರ್ ಇದೆ ಅದನ್ನು ಚೇಂಜ್ ಮಾಡೋದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತೀರ. ನಮ್ಮ ಇರೋ ಸ್ಕಿನ್ ಚರ್ಮ ಏನಿದೆ ಇದನ್ನು ನಾವು ಆರೋಗ್ಯವಾಗಿ ಕಾಪಾಡ್ಕೊಳ್ಳೋದು ಹೇಗೆ, ನಮ್ಮ ಅಂದರೆ ಆರೋಗ್ಯವಾಗಿ ಅಂತಂದರೆ ನಮ್ಮ ಮುಖದಲ್ಲಿ ಒಂದೂ ಸಹ ಪಿಂಪಲ್ಸ್ ಇಲ್ದಾಗೆ, ಯಾವುದೇ ಥರ ಸ್ಕಿನ್ ಡ್ಯಾಮೇಜ್ ಇಲ್ದೇ, ಡ್ರೈನೆಸ್ ಇಲ್ದೇ ಒಂದು ಆರೋಗ್ಯವಾಗಿ ತ್ವಚೆನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಎಸ್, ಈ ವಿಡಿಯೋಯಿಂದ ನಾನು ಹೇಳ್ದಾಗೆ ಯಾವುದೇ ಥರದ ಕಲರ್ ಚೇಂಜ್ ಮಾಡಿಬಿಡ್ತೀನಿ. ನನ್ನ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನೀವು ಬ್ಲ್ಯಾಕ್ ಇರೋರು ವೈಟ್ ಆಗಿಬಿಡ್ತೀರಾ ಅಥವಾ ವೀಟಿಶ್ ಇರೋರು ವೈಟ್ ಆಗಿಬಿಡ್ತೀರಾ, ಈ ಥರ ನಾನು ಹೇಳ್ತಿಲ್ಲ. ಆರೋಗ್ಯವಾಗಿ ನಮ್ಮ ಸ್ಕಿನ್ನ ನಾವು ಕಾಪಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನಲ್ಲಿ ಹೇಳ್ಕೊಡ್ತಿದ್ದೀನಿ. ಎಸ್, ನಮಗೆಲ್ಲರಿಗೂ ಗೊತ್ತು, ಆರೋಗ್ಯವಾಗಿ ನಮ್ಮ ತ್ವಚೆನ ನಾವು ಇಟ್ಕೊಳ್ಬೇಕು, ನಮ್ಮ ಮುಖದಲ್ಲಿ ಆ ಒಳ್ಳೆ ಗ್ಲೋ ಕಾಣಿಸ್ಬೇಕು ಅಂತ ಅಂದರೆ ಹೆಚ್ಚು ನೀರು ಕುಡಿಬೇಕು. ಸಾಕಷ್ಟು ನೀರು ಕುಡಿಬೇಕು ಅನ್ನೋದು ನಮಗೆ ಗೊತ್ತಿದ್ರೂ ಸಹ ನಾವು ಕುಡಿಯೋಕ್ಕೋಗಲ್ಲ. ಬಟ್ ಅದೇ ನಾವು ಮಾಡೋದು ಫಸ್ಟ್ ಮಿಸ್ಟೇಕು. ನಮ್ಮ ತ್ವಚೆ ಆರೋಗ್ಯವಾಗಿ ಹೈಡ್ರೇಟ್ ಆಗಿ ಕಾಣಿಸ್ಬೇಕು ಅಂತ ಅಂದರೆ ನಾವು ಇಂಟೇಕ್ ಎಷ್ಟು ನೀರನ್ನ ತಗೊಳ್ತೀವಿ ಅಷ್ಟು ಸಹ ಒಳ್ಳೆಯದು ಸ್ಕಿನ್ನಿಗೆ. ನಾವು ಈಗ ಗೂಗಲ್ ಮಾಡಿ ನೋಡಿದರೆ ಒಬ್ಬ ಮನುಷ್ಯ ಅವನ ಹೈಟಿಗೆ ತಕ್ಕನಾಗೆ, ಅವನ ಹೈಟ್ ಆ್ಯಂಡ್ ವೆಯ್ಟಿಗೆ ತಕ್ಕನಾಗೆ ಎಷ್ಟು ಲೀಟರ್ಸ್ ನೀರು ಕುಡಿಬೇಕು ದಿನಕ್ಕೆ ಅಂತ ನಮಗೆ ಗೊತ್ತಾಗುತ್ತೆ. ಮಿನಿಮಮ್ ಯಾರಾದ್ರೂ ಆಗಿರಲಿ, ಎಷ್ಟೇ ಹೈಟು ವೆಯ್ಟ್ ಇದ್ರೂ ಒಂದು ದಿನಕ್ಕೆ 3ರಿಂದ 4 ಲೀಟ್ರಷ್ಟು ನೀರನ್ನ ನಾವು ಕುಡಿಲೇಬೇಕು. ಆ ರೀತಿ ಕುಡಿಯೋದ್ರಿಂದ ನಮಗೆ ಸ್ಕಿನ್ ಈಚೆಯಿಂದ ಗ್ಲೋ ಕಾಣಿಸುತ್ತೆ. ಫಸ್ಟ್ ಸ್ಟೆಪ್, ಹೆಚ್ಚು ನೀರು ಕುಡಿಬೇಕು. ಹೆಚ್ಚು ನೀರು ಕುಡೀರಿ. ನಾನು ನೀರು ಕುಡೀರಿ ಅಂತಿದ್ದೀರಿ. ಈವನ್ ನಾನು ಕೂಡ ಫಾಲೋ ಮಾಡೋದಿಲ್ಲ. ಫಾಲೋ ಮಾಡೋಣ, ಸಾಕಷ್ಟು ನೀರನ್ನ ಕುಡಿಯೋಣ ಅಂತ ಹೇಳ್ತಿದ್ದೀನಿ. ಫಸ್ಟ್ ಸ್ಟೆಪ್ಪಿ ನೀರು ಚೆನ್ನಾಗಿ ಕುಡಿಬೇಕು ಅಂತ ಅಂದ್ಬಿಟ್ಟು. ಓಕೆ, ಸೆಕೆಂಡ್ ಸ್ಟೆಪ್, ಆರೋಗ್ಯಕರವಾದ ಆಹಾರ ಸೇವನೆ. ಅಂದರೆ ತೀರಾ ಈ ಆಯಿಲಿ ಫುಡ್ನ ಬಿಟ್ಬಿಡಬೇಕು. ಈ ಜಾಸ್ತಿ ಜಂಕ್ ಫುಡ್ಡು, ಆಯಿಲಿ ಫುಡ್ ತಿನ್ನೋದ್ರಿಂದ ಏನಾಗುತ್ತೆ, ಆ ಮುಖದಲ್ಲಿ ಕಾಣಿಸುತ್ತೆ ಅದರ ರಿಸಲ್ಟು. ನಾವು ಇಂಟೇಕ್ ಏನು ತೊಗೊಳ್ತೀವಿ, ನಾವೇನು ಇಂಟೇಕ್ ತೊಗೊಳ್ತೀವಿ ಅದೇ ನಮಗೆ ಔಟ್ಸೈಡ್ ರಿಸಲ್ಟ್ ಸಿಗೋದು ಮುಖದಲ್ಲಿ, ಅದು ನಮಗೆ ಗೊತ್ತಾಗುತ್ತೆ. ನಾವು ಅಬ್ಸರ್ವ್ ಮಾಡಿರ್ಬೋದು, ತೀರಾ ಆಯಿಲಿ ಫುಡ್ ಅಂದರೆ ಡೀಪ್ ಫ್ರೈಡ್ ಆಯಿಲಿ ಫುಡ್ ತಿಂದಾಗ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಬರೋದಾಗಿರ್ಬೋದು, ಈ ರೀತಿಯಾದ ಸಮಸ್ಯೆಗಳು ಕಾಣಿಸುತ್ತೆ. ಹಾಗಾಗಿ ತೀರಾ ಆಯಿಲಿ ಫುಡ್ಸ್ನ, ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡೋಣ ಟು ಗೆಟ್ ಹೆಲ್ದಿ ಸ್ಕಿನ್ ಅಂತ ಹೇಳ್ತಿದ್ದೀನಿ. ಓಕೆ, ಆಯಿಲಿ ಫುಡ್ ಬಿಡಬೇಕು, ಜಂಕ್ ಫುಡ್ ಬಿಡಬೇಕು ಅಂತ ಅಂದರೆ ನೆಕ್ಸ್ಟ್ ಸ್ಕಿನ್ ಹೆಲ್ದಿಯಾಗಿ ಕಾಣಿಸ್ಬೇಕು ಅಂದರೆ ಮತ್ತೇನು ತಿನ್ನಬೇಕು ಅನ್ನೋದಾದರೆ ಸಾಕಷ್ಟು ವೆಜಿಟೇಬಲ್ಸ್ಗಳನ್ನ ಸೇವಿಸೋಣ. ಹಾಗೆಯೇ ಹೆಚ್ಚು ಫ್ರೂಟ್ಸ್, ತರಕಾರಿ, ಹಣ್ಣು, ಸೊಪ್ಪು ಈ ರೀತಿ ನಾವು ಇಂಟೇಕ್ ತಗೊಳ್ಳೋದ್ರಿಂದ ಅದರ ರಿಸಲ್ಟ್ ನಮಗೆ ಮುಖದಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಯಾವುದೇ ಥರದ ಆಯಿಲ್ ನಾವು ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ನಮ್ಮ ಮುಖದಲ್ಲಿ ಪಿಂಪಲ್ಸ್ ಬರೋದಾಗಿರ್ಬೋದು ಎಲ್ಲನೂ ಸಹ ಕಮ್ಮಿ ಆಗುತ್ತೆ. ಆ್ಯಂಡ್ ಥರ್ಡ್ ಪ್ರಾಬ್ಲಮ್ ಹುಡುಗಿರ್ನಲ್ಲಿ ಫೇಸ್ನಲ್ಲಿ ಅಂದರೆ ಡ್ರೈನೆಸ್. ಮುಖ ನಾವು ಎಷ್ಟೇ ಫೇಸ್ ವಾಶ್ ಮಾಡಿದ್ರೂ ಸಹ, ಫೇಸ್ ವಾಶ್ ಮಾಡಿ ಹೊರಗಡೆ ಬಂದ ಮೇಲೆ ಫುಲ್ಲು ಸ್ಕಿನ್ನೆಲ್ಲ ಡ್ರೈ ಆಗಿ ಕಾಣಿಸುತ್ತೆ. ಅದಕ್ಕೆ ನಾನು ಹೇಳ್ದಾಗೆ ಫಸ್ಟ್ ಸ್ಟೆಪ್ ಈಸ್ ನೀರು ಕುಡಿಬೇಕು. ಚೆನ್ನಾಗಿ ನೀರು ಕುಡಿಯೋದ್ರಿಂದ 50% ಅಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆ್ಯಂಡ್ ಇನ್ನೂ ಡ್ರೈನೆಸ್ ಇರೋರು ಏನು ಮಾಡಬೇಕು ಅಂದರೆ, ಸ್ಕಿನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಅನ್ನೋರು ಒಂದು ಒಳ್ಳೆ ಫೇಸ್ ವಾಶ್ನ ಯೂಸ್ ಮಾಡಿ. ಒಂದು ಒಳ್ಳೆ ಫೇಸ್ ವಾಶ್ ಆದಮೇಲೆ ನಮ್ಮ ಸ್ಕಿನ್ ಕೇರ್ ರೋಟೀನ್ ಏನಿದೆ, ಸೀರಮ್. ಫಸ್ಟ್ ಸ್ಟೆಪ್ ಇಸ್ ಸಿರಮ್ ಯೂಸ್ ಮಾಡ್ತೀವಿ, ಫೇಸ್ ಸಿರಮ್ ಯೂಸ್ ಮಾಡ್ತೀವಿ ಅನ್ನೋರು ಒಂದೊಳ್ಳೆ ಬ್ರ್ಯಾಂಡು ನಿಮ್ಮ ಡಾಕ್ಟರ್ ರೆಕಮೆಂಡ್ ಮಾಡಿಸ್ಕೊಂಡು ನಿಮಗೆ ನಿಮ್ಮ ಸ್ಕಿನ್ ಯಾವ ಟೈಪ್ ಅಂತ ತಿಳ್ಕೊಂಡು ಅದಕ್ಕೆ ಒಂದೊಳ್ಳೆ ಫೇಸ್ ಸಿರಮ್ನ ತೊಗೊಳ್ಳಿ. ಸಿರಮ್ ಏನು ಯೂಸ್ ಮಾಡಲೇಬೇಕು ಅಂತ ಏನು ಇದಿಲ್ಲ. ನಾನೇನು ಯಾವುದೇ ಥರದ ಸಿರಮ್ನ ಯೂಸ್ ಮಾಡಲ್ಲ. ಸಿರಮ್ ಅಲ್ದೇ ಒಂದು ಫೇಸ್ ವಾಶ್ ಆಗಿದ ತಕ್ಷಣ ನಾವು ಫಸ್ಟ್ ಮಾಡಬೇಕಾಗಿರೋ ಸ್ಟೆಪ್ಪು ಮಾಯ್ಶ್ಚರೈಸರ್. ಒಂದು ಗುಡ್ ಮಾಯ್ಶ್ಚರೈಸರ್, ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ಪರ್ಚೇಸ್ ಮಾಡಬೇಕು.
ಫೇಸ್ ವಾಶ್ ಆಗಿದ ತಕ್ಷಣವೇ ನಾವು ಮಾಯ್ಶ್ಚರೈಸ್ ಮಾಡಬೇಕು ನಮ್ಮ ಸ್ಕಿನ್ನ. ಮಾಯ್ಶ್ಚರೈಸ್ ಮಾಡೋದ್ರಿಂದ ನಾವು ನೀರು ಕುಡಿದು ಇಂಟೇಕಿಂದ ಮುಖದಲ್ಲಿ ರಿಸಲ್ಟ್ ತೋರಿಸೋ ಹಾಗೆ ಈವನ್ ಫಿಸಿಕಲಿನೂ ಸಹ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಮಾಯ್ಶ್ಚರೈಸರ್, ಒಂದು ಒಳ್ಳೆ ಬ್ರ್ಯಾಂಡ್ದು ಮಾಯ್ಶ್ಚರೈಸರ್ ಪರ್ಚೇಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ನಮ್ಮ ಹತ್ರ ಮಾಯ್ಶ್ಚರೈಸರ್ ಪರ್ಚೇಸ್ ಮಾಡೋ ಅಷ್ಟು ಅಮೌಂಟ್ ಇಲ್ಲ, ಓಕೆ ಏನು ಮಾಡೋದು ಅಂತ ಅನ್ನೋರಿಗೆ, ಇಂಥವ್ರಿಗೆ ಏನು ಮಾಡೋದು ಅಂದರೆ ಕೊಬ್ಬರಿ ಎಣ್ಣೆಗಿಂತ ಒಳ್ಳೆ ಮಾಯ್ಶ್ಚರೈಸರ್ ಯಾವುದೂ ಇಲ್ಲ. ಕೊಬ್ಬರಿ ಎಣ್ಣೆ ಅಥವಾ ಬಾದಾಮ್ ಆಯಿಲ್, ಇವಾಗೆಲ್ಲ ಬಾದಾಮ್ ಆಯಿಲ್ ಸಿಗೋಲ್ಲ ಬಿಡಿ, ಅಂದರೆ ಒರಿಜಿನಲ್ ಬಾದಾಮ್ ಆಯಿಲ್ ಸಿಗೋದಿಲ್ಲ. ಬಟ್ ಏನು ಆಲ್ಮಂಡ್ ಆಯಿಲ್ ಅಂತ ಹೊರಗಡೆ ನಮಗೆ ಕ್ಲಿನಿಕಲ್ಲಿ ಸಿಗುತ್ತೆ, ಸ್ಟೋರ್ನಲ್ಲಿ ಸಿಗುತ್ತೆ, ಅದನ್ನು ಸಹ ಅಪ್ಲೈ ಮಾಡ್ಬೋದು. ಅಂದರೆ ಅದನ್ನೆಲ್ಲ ಹಚ್ಕೊಂಡು ನಾವು ಹೊರಗಡೆ ಹೋಗೋದಕ್ಕಾಗಲ್ಲ, ಯಾಕೆಂದರೆ ಈ ಮಾಯ್ಶ್ಚರೈಸರ್ ಹಚ್ಚಿ ನಾವು ಹೊರಗಡೆ ಹೋಗ್ಬೋದು. ಬಟ್ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಾದಾಮ್ ಆಯಿಲ್ ಹಚ್ಕೊಂಡು ಹೊರಗಡೆ ಹೋಗೋಕ್ಕಾಗಲ್ಲ, ಮುಖ ಎಲ್ಲ ಆಯಿಲಿ ಗ್ರೀಸಿ ಆಗಿಬಿಡುತ್ತೆ. ಏನು ಮಾಡಬೇಕು ಅಂತವ್ರು ಅಂದರೆ ನೈಟು ಮಲ್ಕೊಳ್ಳುವಾಗ ನಮ್ಮ ಫೇಸ್ ವಾಶ್ ಆದಮೇಲೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದಾಗಲಿ ಅಥವಾ ಬಾದಾಮ್ ಆಯಿಲ್ ಹಚ್ಕೊಂಡು ಮಲ್ಕೊಳ್ಳೋದಾಗಲಿ, ಈ ರೀತಿ ಮಾಡಿದಾಗ ಅದು ನೈಟೆಲ್ಲ ಫುಲ್ಲು ನೈಟ್ ಟೈಮ್ ಏನು ಅಂದರೆ ನಾವು ಯಾವುದೇ ಥರದ ಕ್ರೀಮ್ಸ್ನಾಗಲಿ ಯಾವುದೇ ಥರದ ಪ್ರಾಡಕ್ಟ್ಸ್ನಾಗಲಿ ಯೂಸ್ ಮಾಡಬೇಕು ಅಂತ ಅಂದರೆ ನೈಟ್ ಟೈಮ್ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ನಾವು ಮಾರ್ನಿಂಗಿಂದ ನಾವು ಹೇಗೆ ಬ್ಯುಸಿ ಇರ್ತೀವಿ ಹಾಗೆಯೇ ನಮ್ಮ ಸ್ಕಿನ್ನೂ ಅಷ್ಟೇ ಕೆಲಸ ಮಾಡ್ತಾ ಇರುತ್ತೆ. ನೈಟು ನಾವು ಯಾವಾಗ ಮಲ್ಕೊಳ್ತೀವಿ ನಮ್ಮ ಸ್ಕಿನ್ನು ಸಹ ರೆಸ್ಟ್ ಮಾಡುತ್ತೆ. ಹಾಗೆ ಆದಷ್ಟು ನಮ್ಮ ಸ್ಕಿನ್ನಲ್ಲಿ ಏನೇನು ಚೇಂಜಸ್ ಆಗಬೇಕು ಅದು ನೈಟ್ ಟೈಮ್ನಲ್ಲೇ, ಫುಲ್ಲು ನೈಟ್ ಟು ಮಾರ್ನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡುತ್ತೆ ಅದು. ಹಾಗಾಗಿ ನಾವು ನೈಟು ಯಾವುದೇ ಥರದ ಪ್ರಾಡಕ್ಟ್ಸ್ ಆಗಲಿ ಅಥವಾ ಮುಖಕ್ಕೆ ಆಯಿಲ್ ಆಗಲಿ ಹಚ್ಚೋದ್ರಿಂದ ಅದು ನೈಟಿಂದ ಮಾರ್ನಿಂಗ್ ಆಗೋ ಅಷ್ಟರಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಮಾಯ್ಶ್ಚರೈಸರ್ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಮಾಯ್ಶ್ಚರೈಸರ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಅನ್ನೋರು ನ್ಯಾಚುರಲ್ ಆಗಿ ಈ ರೀತಿ ನೈಟ್ ಮಲ್ಕೊಳ್ಳೋದಕ್ಕೂ ಮುಂಚೆ ಫೇಸ್ ವಾಶ್ ಆದಮೇಲೆ ಕೊಬ್ಬರಿ ಎಣ್ಣೆ ಅಥವಾ ಆಲ್ಮಂಡ್ ಆಯಿಲ್ನ ಮುಖಕ್ಕೆ ಹಚ್ಚಿ ಒಂದು ಸ್ವಲ್ಪ ಮಸಾಜ್ ಮಾಡಿ ಮಲ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಓಕೆ, ಮಾಯ್ಶ್ಚರೈಸರ್ ಆದಮೇಲೆ ಥರ್ಡ್ ಸ್ಟೆಪ್ಪು ಸನ್ಸ್ಕ್ರೀನು ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ನಮ್ಗೆ ಇದಕ್ಕೆ ನಾನು ಆಲ್ಟರ್ನೇಟಿವ್ ಆಗಿ ಮಾಯ್ಶ್ಚರೈಸರ್ಗೆ ಆಲ್ಟರ್ನೇಟಿವ್ ಆಗಿ ಆಯಿಲ್ ಹೇಳ್ದಾಗೆ ಸನ್ಸ್ಕ್ರೀನ್ಗೆ ಯಾವುದೇ ಥರದ ಆಲ್ಟರ್ನೇಟಿವ್ಸ್ ಇಲ್ಲ. ಸನ್ಸ್ಕ್ರೀನ್ನ ನಾವು ಅಪ್ಲೈ ಮಾಡಲೇಬೇಕು ಅಂದರೆ ಮಾಡಲೇಬೇಕು. ಸನ್ಸ್ಕ್ರೀನ್ ಒಂದು ಒಳ್ಳೆ ಬ್ರ್ಯಾಂಡ್ದು ಸನ್ಸ್ಕ್ರೀನ್ನ ನಾವು ಪರ್ಚೇಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳೇಬೇಕು. ಎಷ್ಟು ಅಂದರೆ ಎಲ್ರಿಗೂ ಗೊತ್ತು 3 ಫಿಂಗರ್ಸ್ ರೂಲು. ಸ್ವಲ್ಪ ಹಚ್ಬಿಡೋದಾಗಲಿ, ಖಾಲಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಹಚ್ಚೋದಾಗಲಿ ಅಥವಾ ತೀರಾ ಓವರಾಗಿ ಬಳ್ಕೊಳ್ಳೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. 3 ಫಿಂಗರು, ನಮ್ಮ 3 ಫಿಂಗರ್ಸಲ್ಲಿ ಎಷ್ಟು ಕ್ರೀಮ್ಸ್ ಬರುತ್ತೆ ಅಷ್ಟು ತೊಗೊಂಡು ಒಂದು ಒಳ್ಳೆ ಸನ್ಸ್ಕ್ರೀನ್ನ ಹಚ್ಕೊಂಡು ಅದು ಕೆಲವ್ರಿಗೆ ಡೌಟ್ಸ್ ಇರುತ್ತೆ, ಸನ್ಸ್ಕ್ರೀನ್ ಅಂದರೆ ಹೊರಗಡೆ ಹೋಗ್ತೀವಿ ಅಂದರೆ ಈಚೆಗಡೆ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದರೆ ಮಾತ್ರ ಸನ್ಸ್ಕ್ರೀನ್ನ ಹಚ್ಬೇಕಾ, ಮನೇಲಿದ್ದರೆ ಹಚ್ಬಾರ್ದಾ ಅಂತ ಅಲ್ಲ, ಮನೇಲಿದ್ರೂ ಸಹ ಹಚ್ಚಬೇಕು. ಏನಕ್ಕೆ ಅಂದರೆ ಆ ಸನ್ಸ್ಕ್ರೀನ್ ನಾವು ಹಚ್ಚೋದು ಏನಕ್ಕೆ ಅಂತ ಅಂದರೆ ಆ ಸನ್ನಿಂದ ಆ ಸೂರ್ಯನ ಕಿರಣಗಳು UVA ಆ್ಯಂಡ್ UVB ಏನು ಬರುತ್ತೆ ನಮ್ಮ ಮುಖಕ್ಕೆ ಅದನ್ನು ನಾವು ತಡೆಯೋದಕ್ಕೋಸ್ಕರ, ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡದೇ ಇರಲಿ ಅನ್ನೋದಕ್ಕೋಸ್ಕರ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀವಿ. ಇವಾಗ ನಾವು ಮನೇಲಿ ಇರ್ತೀವಿ ಅಂತ ಅಂದ್ಬಿಟ್ಟು ಸನ್ಸ್ಕ್ರೀನ್ನ ಅಪ್ಲೈ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಸೂರ್ಯನ ಕಿರಣಗಳು ಮನೆಯೊಳಗೂ ಸಹ ಬರುತ್ತೆ, ನಾವು ಮನೆಯಲ್ಲಿದ್ರೂ ಸಹ ಅಪ್ಲೈ ಮಾಡಬೇಕು. ಆ ಕಿಟಕಿ ವಿಂಡೋಯಿಂದ ಏನು ಆ ವಿಂಡೋ ಗ್ಲಾಸ್ ಮೂಲಕ ಆಗಿರ್ಬೋದು ಅಥವಾ ಮನೆ ಒಳಗಡೆ ಬೀಳೋವಂಥ ಸೂರ್ಯನ ಕಿರಣಗಳು ಸಹ ಸಾಕು ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡೋದಕ್ಕೆ. ಹಾಗಾಗಿ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ಓಕೆ, ಸನ್ಸ್ಕ್ರೀನ್ ಓಕೆ ನೈಟ್ ಟೈಮು ನಿದ್ದೆ ಮಾಡುವಾಗಲೂ ಸಹ ನಾನು ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಹೇಳ್ತೀನಿ, ನಮ್ಮ ಸ್ಕಿನ್ ಕೇರ್ ಮಾರ್ನಿಂಗ್ ಆ್ಯಂಡ್ ನೈಟ್ 2 ಟೈಮ್ ಮಾಡ್ಕೊಳ್ಬೇಕು. ಏನೇನು ಒಂದು ಒಳ್ಳೆ ಫೇಸ್ ವಾಶ್ ಮಾಡಬೇಕು ಮಾರ್ನಿಂಗ್ ಆ್ಯಂಡ್ ನೈಟು. ಫೇಸ್ ವಾಶ್ ಆದಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು, ಸೆಕೆಂಡ್ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು. ಈವನ್ ನೈಟ್ ಟೈಮ್ ಕೂಡ ಮಾಡಬೇಕಾ? ಏನಕ್ಕೆ ನೈಟ್ ಟೈಮ್ ಮಾಡಬೇಕು? ನೈಟ್ ಟೈಮ್ ಯಾವ ಸೂರ್ಯ ಬರುತ್ತೆ? ರಾತ್ರಿ ಅಲ್ವಾ, ಆಗ್ಲಲ್ವಾ, ರಾತ್ರಿ ಅಲ್ವಾ, ರಾತ್ರಿ ಯಾವ ಸೂರ್ಯನ ಕಿರಣ ನಮ್ಮ ಮುಖದ ಮೇಲೆ ಬೀಳುತ್ತೆ, ಯಾಕೆ ನೈಟ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಕೇಳ್ತೀರಾ? ನೈಟ್ ಟೈಮ್ ಎಂತಕ್ಕೆ ಯೂಸ್ ಮಾಡಬೇಕು ಅಂತ ಅಂದರೆ ಆಬ್ವಿಯಸ್ಲಿ ನಾವು ನೈಟ್ ಟೈಮ್ ಮೊಬೈಲ್ ಯೂಸ್ ಮಾಡ್ತೀವಿ. ಮೊಬೈಲ್ ಯೂಸ್ ಮಾಡ್ದೇ ಯಾರೂ ಸಹ ಮಲ್ಕೊಳ್ಳಲ್ಲ. ಇವಾಗ ಅದೊಂದು ಹಾಬಿ ಆಗಿಬಿಟ್ಟಿದೆ, ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮೊಬೈಲ್ ನೋಡಿ ಆಮೇಲೆ ನಿದ್ದೆ ಬಂದಮೇಲೆ ನಾವು ಸೈಡ್ಗಿಡೋದು. ಆ ಮೊಬೈಲ್ನಿಂದ ಏನು ನಮಗೆ ಮುಖಕ್ಕೆ ರೇಡಿಯೇಷನ್ ಬೀಳುತ್ತಲ್ಲ, ಆ ಮೊಬೈಲ್ ರೇಡಿಯೇಷನ್ ಸ್ವಲ್ಪ ಔಟ್ಸೈಡ್ ಡಿಸ್ಟರ್ಬೆನ್ಸ್ ಇದೆ. ಆ ಮೊಬೈಲ್ನಿಂದ ಆ ಕಿರಣ ಏನು ಬೀಳುತ್ತೆ, ನಮ್ಮ ಆ ಸ್ಕ್ರೀನ್ದು ಲೈಟಿಂಗ್ಸ್ ನಮ್ಮ ಮುಖದ ಮೇಲೆ ಏನು ಬೀಳುತ್ತೆ
ಅದು ಸಹ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ. ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಆ ಸನ್ಸ್ಕ್ರೀನ್ನ ಈವನ್ ನೈಟು ಸಹ ಅಪ್ಲೈ ಮಾಡಿ ಮಲ್ಕೊಳ್ಬೇಕು. ನಾನು ನೈಟ್ ಟೈಮ್ ಫೋನ್ ಯೂಸ್ ಮಾಡಲ್ಲ ಅಂತ ಅನ್ನೋರು ಸ್ಕಿಪ್ ಮಾಡ್ಬೋದು ಸನ್ಸ್ಕ್ರೀನ್ನ ನೈಟ್ ಟೈಮ್. ಬಟ್ ನನಗೆ ಗೊತ್ತು ನೈಟ್ ಟೈಮ್ ಯಾರೂ ಫೋನ್ ಯೂಸ್ ಮಾಡ್ದೇ ಇರೋದಿಲ್ಲ. ಎಸ್, ಈ 3 ಸ್ಟೆಪ್ಸ್ನ ನಾವು ಕಂಟಿನ್ಯೂಸ್ ಆಗಿ ಲೈಫ್ ಟೈಮ್ ಯೂಸ್ ಮಾಡ್ಕೊಂಡು ಬಂದರೆ, ಫಾಲೋ ಮಾಡ್ಕೊಂಡು ಬಂದರೆ 100% ಹೇಳ್ತೀನಿ, ನಮ್ಮ ಮುಖದಲ್ಲಿ ಯಾವುದೇ ಥರದ ಪಿಂಪಲ್ಸ್ ಆಗಿರ್ಬೋದು ಅಥವಾ ಡ್ರೈನೆಸ್ ಆಗಿರ್ಬೋದು ಯಾವ ಕಾರಣಕ್ಕೂ ಬರೋದಿಲ್ಲ. ಆ್ಯಂಡ್ ಹೇಳ್ತಿದ್ದೀನಿ, ಇದು ಮುಖ ಬೆಳ್ಳಗಾಗೋದಕ್ಕಲ್ಲ, ನಮ್ಮ ಇರೋ ತ್ವಚೆನ ಆರೋಗ್ಯವಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು, ಒಂದು ಹೆಲ್ದಿ ಸ್ಕಿನ್ನ ಪಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಿರೋಂಥ ಸ್ಟೆಪ್ಸ್ಗಳು. ಇನ್ನೊಂದು ಬೋನಸ್ ಟಿಪ್ಪಾಗಿ ಏನು ಹೇಳ್ತೀನಿ ಅಂತಂದರೆ, ಈ ಕೆಲವರು ಪಿಂಪಲ್ಸ್ ಬರುತ್ತೆ, ನಮಗೆ ಮುಖದಲ್ಲಿ ಪಿಂಪಲ್ಸ್ ಬರ್ತಾ ಇರುತ್ತೆ ಅಂತ ಅಂತೀರ. ನನಗಂತೂ ಇದುವರೆಗೂ ಒಂದೂ ಪಿಂಪಲ್ಸ್ ನೋಡ್ಬೋದು, ಒಂದೂ ಸಹ ಪಿಂಪಲ್ಸ್ ನನಗಿಲ್ಲ, ನನಗೆ ಬರೋದೂ ಸಹ ಇಲ್ಲ. ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಪಿಂಪಲ್ಸ್ ಬರುತ್ತೆ ಅನ್ನೋರಿಗೆ ನಾನೊಂದು ಸಜೆಷನ್ ಏನು ಕೊಡ್ತೀನಿ ಅಂತ ಅಂದರೆ, ಪಿಂಪಲ್ಸ್ ಅದೇ ಹೇಳಿದ್ನಲ್ಲ, ಒಂದು ಜಂಕ್ ಫುಡ್, ಆಯಿಲಿ ಫುಡ್ಗಿಂತ ದೂರ ಇರಿ. ಆ್ಯಂಡ್ ನೈಟು ಮಲ್ಕೊಳ್ಳುವಾಗ ಏನು ಮಾಡ್ತೀರಾ ಅಂತಂದರೆ, ನೀವು ಪಿಲ್ಲೋ ಇರುತ್ತಲ್ಲ, ನಾವು ಆಯಿಲ್ ಅಪ್ಲೈ ಮಾಡಿರ್ತೀವಿ ತಲೆಗೆ, ಆಯಿಲ್ ಅಪ್ಲೈ ಮಾಡ್ಕೊಂಡಿರೋ ತಲೆನಲ್ಲೇ ನಾವು ನೈಟ್ ಮಲ್ಕೊಳ್ತೀವಿ ದಿಮ್ಮ ಮೇಲೆ. ಆ ದಿಮ್ಮ ಮೇಲೆ ನಮ್ಮ ಮುಖ ಏನು, ನಾವು ದಿಮ್ಮ ಮೇಲೆ ಮುಖ ಹಾಕ್ಕೊಂಡು ಮಲ್ಕೊಂಡಾಗ ಆ ದಿಂಬಿನಲ್ಲಿ ಅಂಟ್ಕೊಂಡಿರೋವಂಥ ಎಣ್ಣೆ ಅಂಶ ಎಲ್ಲ ನಮ್ಮ ಮುಖಕ್ಕೆ ಫುಲ್ ನೈಟ್ ಟಚ್ ಆಗ್ತಾ ಇರುತ್ತೆ. ದಿಂಬು ಟಚ್ ಆಗ್ತಾ ಇರೋದ್ರಿಂದ ಮುಖದಲ್ಲಿ ಪಿಂಪಲ್ಸ್ ಬರೋದಕ್ಕೆ ಅದೊಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಸೊಲ್ಯೂಷನ್ ಇದೆ ಅಂತ ಅಂದರೆ, ನಾವು ವೀಕ್ಲಿ ಒನ್ಸ್ ಆದ್ರೂ ಪಿಲ್ಲೋ ಕವರ್ನ ಚೇಂಜ್ ಮಾಡ್ತಾ ಇರಬೇಕು. ಆಲ್ಮೋಸ್ಟ್ ನಾವೆಲ್ಲರೂ ಯೂಸ್ ಮಾಡೋದು ಕಾಟನ್ ಪಿಲ್ಲೋ ಕವರೇ ಹಾಕಿರ್ತೀವಿ. ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ಕಾಟನ್ ಪಿಲ್ಲೋ ಕವರ್ ಹಾಕೋದ್ರಿಂದ ನಮ್ಮ ತಲೆಯಲ್ಲಿ ಹಾಕಿರೋ ಎಣ್ಣೆ ಹಾಕ್ಕೊಂಡು ಏನು ಮಲ್ಕೊಂಡಿರ್ತೀವಿ ಅದನ್ನು ಕಾಟನ್ ತುಂಬ ಚೆನ್ನಾಗಿ ಹೀರ್ಕೊಂಡು ಅದರಲ್ಲಿರುತ್ತೆ. ಹಾಗಾಗಿ ನಾನು ಹೇಳೋದು ಸಿಂಥೆಟಿಕ್ ಸಿಲ್ಕ್ನಲ್ಲಿ ಪಿಲ್ಲೋ ಕವರ್ಸ್ಗಳು ಬರುತ್ತೆ. ಆ ಸಿಲ್ಕ್ ಪಿಲ್ಲೋ ಕವರ್ಸ್ನ ತಗೊಂಡು ನಾವು ಯೂಸ್ ಮಾಡೋದ್ರಿಂದ ಜಾಸ್ತಿ ಅಂದರೆ ಒಂದು 70% ಅಷ್ಟು ಆಯಿಲ್ ಅದು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದನ್ನು ನಾವು ತಡಿಬೋದು. ಸೊ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಚೇಂಜ್ ಮಾಡಿದ್ರೂ ಓಕೆ, ವೀಕ್ಲಿ ಒನ್ಸ್ ಆದ್ರೂ ನಾವು ಪಿಲ್ಲೋ ಕವರ್ನ ಚೇಂಜ್ ಮಾಡಬೇಕು. ಈ ರೀತಿ ಚೇಂಜ್ ಮಾಡಿಕೊಂಡು ಮಲ್ಕೊಳ್ಳೋದ್ರಿಂದ ನಮಗೆ ಪಿಂಪಲ್ಸ್ ಬರೋದು ಕಡಿಮೆ ಆಗುತ್ತೆ. ಎಸ್, ನಾನು ಹೇಳಿದಂಥ ಈ ಟಿಪ್ಸ್ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಚೆನ್ನಾಗಿ ನೀರು ಕುಡಿಬೇಕು, ಅನ್ಹೆಲ್ದಿ ಫುಡ್ಡಿಂದ ಸ್ವಲ್ಪ ದೂರ ಇರಬೇಕು, ಹೆಲ್ತಿ ಇಂಟೇಕ್ ತಗೋಬೇಕು, ಫ್ರೂಟ್ಸ್, ವಾಟರ್, ವೆಜಿಟೇಬಲ್ಸ್ ಎಲ್ಲನೂ, ಸ್ವಲ್ಪ ಗ್ರೀನ್ರಿ ಎಲ್ಲನೂ ಚೆನ್ನಾಗಿ ತಿನ್ನಬೇಕು. ಆ್ಯಂಡ್ 3 ಸ್ಟೆಪ್ಸ್: ಗುಡ್ ಫೇಸ್ ವಾಶ್, ಒಳ್ಳೆ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್, ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್. ಇಷ್ಟೂ ಸಹ ಕಂಟಿನ್ಯೂಸ್ ಆಗಿ ಲೈಫ್ ಟೈಮ್ ನಾವು ಫಾಲೋ ಮಾಡಬೇಕು. ಆ್ಯಂಡ್ ನಾವು ತಿನ್ನುವಂಥ ಹಣ್ಣು ತಿನ್ನಬೇಕು ಅಂತ ಹೇಳಿದೆ ಅಲ್ವಾ, ಯಾವ ಥರ ಹಣ್ಣು ತಿನ್ನಬೇಕು? ಜಾಸ್ತಿ ಸಿಟ್ರಸ್ ಫ್ರೂಟ್ ತಿನ್ನಬೇಕು. ಸಿಟ್ರಸ್ ಫ್ರೂಟ್ ಅಂದರೆ ಹುಳಿ ಅಂಶ ಇರುವಂಥ ಹಣ್ಣು ತಿನ್ನೋದ್ರಿಂದ ನಮ್ಮ ಮುಖದಲ್ಲಿ ಆ ಗ್ಲೋನೆಸ್ ಬರುತ್ತೆ. ಹುಳಿ ಅಂಶ ಅಂದರೆ ದ್ರಾಕ್ಷಿ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಹಾಗೆ ಲೆಮನ್, ನಿಂಬೆಹಣ್ಣು ತಿನ್ನೋಕ್ಕಾಗಲ್ಲ, ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ವಿತೌಟ್ ಶುಗರ್ ಅವಾಯ್ಡ್ ಮಾಡಿ. ಇಷ್ಟು ಮಾಡೋದ್ರಿಂದ ನಮ್ಮ ಸ್ಕಿನ್ನು ಹೆಲ್ತಿ ಆಗಿರುತ್ತೆ, ಹಾಗೆ ಆ ಗ್ಲೋನೆಸ್ ಕಾಣಿಸುತ್ತೆ. ನೀರು ಕುಡಿಯೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಎಸ್, ಈಗ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಖುಷಿಗುಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳಿರೋವಂಥ ಟಿಪ್ಸ್ಗಳು ನಿಮಗೇನಾದರೂ ಯೂಸ್ ಆಗಿ ಇಷ್ಟ ಆದರೆ, ಅದ್ರ ಮೇಲೆ ಏನಾದರೂ ನಿಮ್ಮ ಅಭಿಪ್ರಾಯ ಇದ್ದರೆ ಅದನ್ನೇನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಗೈಸ್.